ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದಾನು. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದರೆ ಗೊತ್ತಾ ಇರುತ್ತೆ. ತುಂಬಾ ಲೇಟ್ ಆಯ್ತು, ಕ್ಷಮೆ ಇರಲಿ. ಮುಖ್ಯವಾಗಿ ಪ್ರೋಮೋ ಇದರಲ್ಲಿ ಏನಂದ್ರೆ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು, ರಜತ್ ಅವರು ಮೂವರಲ್ಲಿ ಸರ್ಪ್ರೈಸ್ ಎಲಿಮಿನೇಷನ್ ಇದೆ. ಇಬ್ರು ಎಲಿಮಿನೇಟ್ ಆಗ್ತಾರೆ, ಒಬ್ರು ಮಾತ್ರ ಸೇವ್ ಆಗ್ತಾರೆ ಅಂತ ಹೇಳಿ ಕಿಚ್ಚ ಸಾರು ಮೊದಲೇದಾಗಿ ರಜತ್ ಅವರು ಸೇವ್ ಮಾಡ್ತಾರೆ. ಅದಾದ್ಮೇಲೆ ರಕ್ಷಿತಾ ಮತ್ತು ಧ್ರುವಂತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ. ಇದು ಸರ್ಪ್ರೈಸ್ ಎಲಿಮಿನೇಷನ್ ಅಂತೆ, ಸರ್ಪ್ರೈಸ್ ಎಲಿಮಿನೇಟ್ ಅಂತೆ. ನೀವು ನಂಬ್ತೀರಾ? ಅಲ್ಲ ಗುರು, ನಾವು ಓಟೇ ಮಾಡಿಲ್ಲ, ಎಲಿಮಿನೇಟ್ ಹೇಗೆ ಮಾಡ್ತೀರಾ ಅಂತ ಖಂಡಿತವಾಗಲು ಒಂದು ಪ್ರಶ್ನೆ ಅಂತೂ ಉದ್ಭವ ಆಗುತ್ತೆ. ಆ ಪ್ರಶ್ನೆಗೆ ಉತ್ತರ ಏನಂದ್ರೆ ಸಿಂಪಲ್ ಆಗಿ ಅವರು ಎಲಿಮಿನೇಟ್ ಆಗಿಲ್ಲ, ಸೀಕ್ರೆಟ್ ರೂಮ್ ಅಲ್ಲೇ ಇಟ್ಟಿರ್ಬೋದು ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಕಾರಣ ಏನು ಕೇಳಿ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ವೋಟಿಂಗ್ ಓಪನ್ ಆಗಿಲ್ಲ, ನಾವು ವೋಟ್ ಮಾಡಿಲ್ಲ, ಅದು ಹೇಗೆ ಎಲಿಮಿನೇಟ್ ಮಾಡ್ತಾರೆ ಗುರು ಅನ್ಸುತ್ತಾನೆ. ಅದೇ ಆಗ್ತಿರೋದು. ಸಿಂಪಲ್ ಆಗಿ ಪ್ರೋಮೋ ನೋಡಿನೇ ಹೇಳ್ಬೋದು. ಪ್ರೋಮೋದಲ್ಲಿ ಏನಿದೆ ಅಂತ ನೋಡುವಾಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಬಟ್ ಅದು ಹೊರಗಡೆ ಹೋಗಲ್ಲ. ಇವರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. ಮುಖ್ಯವಾಗಿ ಎಷ್ಟು ದಿನ ಇರ್ತಾರೆ, ಯಾರ ಆಟನ ಬಯಲು ಮಾಡೋಕ್ಕೆ ಈ ಪ್ಲಾನ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಧ್ರುವಂತ್ ಅವ್ರಿಗೆ ಪುಷಪ್ ಕೊಡ್ತಾ ಇದಾರ. ಧ್ರುವಂತ್ ಅವ್ರನ್ನ ದತ್ತು ಮಗ ಆಗಿ ಸ್ವೀಕಾರ ಮಾಡ್ತಾ ಇದಾರೆ. ಕಲರ್ಸ್ ಅವ್ರು ಅಂತ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗ್ಲೂ ಒಂದೊಂದು ಸತ್ಯ, ಒಂದು ವಾರ ಏನಾದರೂ ಅವರು ಸೀಕ್ರೆಟ್ ರೂಮಲ್ಲಿ ಏನಾದರೂ ಇದ್ರೆ ಖಂಡಿತವಾಗ್ಲೂ ಹೇಳ್ಬೋದು ಇದು ಒಳ್ಳೆ ಚಾನ್ಸ್ ಧ್ರುವಂತ್ ಮತ್ತೆ ರಕ್ಷಿತ್ ಅವರಿಗೆ ಆಟನ ಚೇಂಜ್ ಮಾಡ್ಕೊಳ್ಳೋಕೆ, ಆಟನ ಬದಲಾವಣೆ ಮಾಡ್ಕೊಳ್ಳೋಕೆ. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ, ಯಾರ ಆಟನ ಬದಲಾವಣೆ ಮಾಡಕ್ಕೆ, ಯಾರ ಆಟನ ಬಣ್ಣನ ಬಯಲು ಮಾಡಕ್ಕೆ, ಅಂದ್ರೆ ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಕ್ಯಾರೆಕ್ಟರೈಸೇಷನ್ ಮಾಡೋಕೆ, ಅವರ ಕ್ಯಾರೆಕ್ಟರ್ನ ಇದು ಮಾಡಕ್ಕೆ ಯಾರಿಗೆ ಇಟ್ಟಿದಾರಂತಲ್ಲ ಖಂಡಿತವಾಗ್ಲೂ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಖ್ಯವಾಗಿ ಏನಂದ್ರೆ ನೋಡಿ, ಈಗ ಧ್ರುವಂತ್ ಅವ್ರನ್ನ ಸೀಕ್ರೆಟ್ ರೂಮಿಗೆ ಹಾಕಿ ಅವ್ರ ಬಗ್ಗೆ ಏನೆಲ್ಲ ಮಾತಾಡ್ತಾರ ಅನ್ನೋದು ಅವ್ರು ತಿಳಿಸೋ ಅವಶ್ಯಕತೆ ಇರಲೇ ಇಲ್ಲ. 100% ಹೇಳ್ಬೋದು. ಬಟ್ ಯಾವ ಕಾರಣಕ್ಕೆ ಹೇಳಿದ್ರು, ಅದೇ ರೀತಿಯಾಗಿ ರಕ್ಷಿತ್ ಅವ್ರನ್ನ ಕೂಡ ಈ ಸೀಸನ್ ಒಂದು 2 ವಾರಗಳಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇತ್ತು. ಇದು ನಿಜ ಕೂಡ ಹೌದು. ಏನಕ್ಕಂದ್ರೆ ಕಾವ್ಯಗಾಗಿರ್ಬೋದು, ಸ್ಪಂದನಗಾಗಿರ್ಬೋದು, ನೀವು ಕಾಂಪಿಟೇಟರ್ ಅಲ್ಲ ಅಂತ ಅಲ್ಲ ಹೇಳ್ತಾ ಇದ್ರು ರಕ್ಷಿತಾ. ಅದು ನಿಜ ಕೂಡ ಹೌದು, ಕಾಂಪಿಟೇಟರ್ ಅಲ್ಲ. ಕಾವ್ಯ ಮತ್ತು ಸ್ಪಂದನ ಓಕೆ, ಡನ್, ಒಪ್ಕೊಳ್ಳೋಣ. ಆದ್ರೆ ಈ ಮಾತೆಲ್ಲ ಹೇಳಿದ್ಮೇಲೆ, ಇವ್ರನ್ನ ಎಲಿಮಿನೇಟ್ ಮಾಡಿದ್ಮೇಲೆ ದ ಮೇನ್ ಪಾಯಿಂಟ್ ಇಸ್ ಕಾವ್ಯ ಅಂಡ್ ಸ್ಪಂದನ ವಾಟ್ ಸ್ಪೀಕಿಂಗ್. ಇವರಿಬ್ರು ರಕ್ಷಿತಾ ಬಗ್ಗೆ ಏನ್ ಮಾತಾಡ್ತಾರೆ, ಏನೆಲ್ಲ ಎಕ್ಸ್ಪ್ಲೇನ್ ಕೊಡ್ತಾರೆ, ಇವರ ಒಂದು ಮನಸ್ಸಿನ ಮಾತೇನು, ಯಾವ ರೀತಿ ಎಲ್ಲ ಪೋರ್ಟ್ರೇ ಆಗುತ್ತೆ ಅನ್ನೋದೇ ಮೇನ್ ಅಜೆಂಡಾ ಅನ್ಸುತ್ತೆ. ಖಂಡಿತವಾಗ್ಲು ಹೇಳ್ಬೇಕಂದ್ರೆ. ಇನ್ನೊಂದು, ಧ್ರುವಂತ್ ಗಿಲ್ಲಿ ಅವ್ರನ್ನ ಕಳಿಸ್ತೀನಿ ನೀವು ಹೋಗ್ತೀರಾ ಅಂತೆಲ್ಲ ತುಂಬಾ ಸಲ ಹೇಳ್ತಾ ಇದ್ರು. ಮೇನ್ ಪಾಯಿಂಟ್ ಅದೇ. ಈಗ ಧ್ರುವಂತ್ ಬಗ್ಗೆ, ರಕ್ಷಿತಾ ಬಗ್ಗೆ ಗಿಲ್ಲಿ ಏನ್ ಮಾತಾಡ್ತಾರೆ, ಅವರ ವ್ಯಕ್ತಿತ್ವ ಏನು, ಅವರ ಮನಸ್ಸಿನ ಒಳಗಿನ ಮಾತುಗಳು ಏನು ಅನ್ನೋದು ಒಂದು ಪೋರ್ಟ್ರೇ ಮಾಡೋಕ್ಕೆ, ಒಂದು ಇದು ಮಾಡೋಕೆನೆ ಈ ಖಂಡಿತವಾಗ್ಲು ಈ ಪ್ಲಾನ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ವೈಲ್ಡ್ ಕಾರ್ಡ್ ಬಂದ್ರೆ ರಜತ್ ಅವ್ರನ್ನ ಸೇವ್ ಮಾಡ್ತಾರೆ. ಓಹೋ, ಅಂದ್ರೆ ರಜತ್ ಅವ್ರು ಇವ್ರಿಗಿಂತ ಚೆನ್ನಾಗಿ ಆಟ ಆಡ್ತಾ ಇದಾರಾ? ಹಂಗಂದ್ರೆ ಇವರಲ್ಲಿ ಯಾರು ಸರಿ, ರಜತ್ ಸರಿನಾ, ಧ್ರುವಂತ್ ಸರಿನಾ, ರಕ್ಷಿತಾ ಸರಿನಾ ಅನ್ನೋ ಡೌಟ್ ಕೂಡ ಮನೆಯಲ್ಲಿ ಒಂದು ಕ್ರಿಯೇಟ್ ಆಗಬೇಕು. ಆ ಕ್ರಿಯೇಟ್ ಆಗೋ ಕಾರಣಕ್ಕೇನೆ ಈ ಪ್ಲಾನ್ ಮಾಡ್ತಾ ಇದಾರೆ. ಖಂಡಿತವಾಗ್ಲೂ ಹೇಳ್ಬೋದು, ಮುಂದಿನ ವಾರ ಡಬಲ್ ಎಲಿಮಿನೇಷನ್ ಇರುತ್ತೆ, ಇಲ್ಲ ಒಂದು ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ. ನಾವು ಊಹೆನೆ ಮಾಡಿರಲ್ಲ ಅಂತ ವ್ಯಕ್ತಿ ಎಲಿಮಿನೇಟ್ ಆಗ್ಬೋದು ಅಂತಾನೆ ಹೇಳ್ಬೋದು. ಆ ರೀತಿ ಇರುತ್ತೆ. ಐ ಥಿಂಕ್ ಏನ್ ಗೊತ್ತಾ, ರಕ್ಷಿತ್ ಅವರು ತುಂಬಾ ಎಮೋಷನ್ ಆಗ್ತಾರೆ. ಯಾಕಂದ್ರೆ ಆ ವ್ಯಕ್ತಿ ಹೋಗಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಏನ್ ಮಾಡ್ತಾರ, ಧ್ರುವಂತ್ ಅವರಿಗೆ ಕಾನ್ಫಿಡೆನ್ಸ್ ಇತ್ತು ನಾನು ಹೋಗ್ಬಹುದೇನೋ ಅಂತ. ಬಟ್ ನಿಮ್ಗೆಲ್ಲ ಗೊತ್ತಿರುತ್ತೆ, ವೋಟಿಂಗ್ ಓಪನ್ ಆಗಿಲ್ಲ, ವೋಟಿಂಗ್ ಇಲ್ಲ, ನೋ ಎಲಿಮಿನೇಷನ್ ವೀಕ್ ಅಂತ. ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ? ಗೊತ್ತಿರಲ್ಲ. ಮುಖ್ಯವಾಗಿ ಆ ವಿಷಯ ಇಟ್ಕೊಂಡು ತುಂಬಾ ಎಮೋಷನ್ ಆಗ್ತಾರೆ ರಕ್ಷಿತಾ. ರಘುವಣ್ಣ ಆದ್ರೆ ಆಕ್ಚುಲಿ ಗಾಜಿನ ಒಂದು ಡೋರ್ ಮೂಲಕ ಹೊರಗಡೆ ಬರಬಾರ್ದು, ಆದ್ರೂ ಕೂಡ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಏನಂದ್ರೆ ಒಬ್ಬ ವ್ಯಕ್ತಿನ ನಾವು ಬಾಂಡ್ ಅಂತ ಬಂದಾಗ, ತುಂಬಾ ಎಮೋಷನ್ ಆದಾಗ ಆ ರೂಲ್ಸ್ ರೆಗ್ಯುಲೇಷನ್ಸ್ ಏನ್ ಲೆಕ್ಕಕ್ಕೆ ಬರಲ್ಲ. ಆ ರೀತಿ ಇರುತ್ತೆ. ಗಿಲ್ಲಿ ಕಾವ್ಯ ಕೂಡ, ಕಾವ್ಯ ಅಂತಿಲ್ಲ, ಗಿಲ್ಲಿ ಎಮೋಷನ್ ಆದ್ರ ಗೊತ್ತಿಲ್ಲ, ಎಪಿಸೋಡ್ ನೋಡ್ಲೇಬೇಕು. ನೋಡ್ಕೊಂಡು ನೋಡ್ತಾನೆ ಇದ್ರು. ಏನಕ್ಕಂದ್ರೆ ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ರಕ್ಷಿತಾ ಹೋಗಲ್ಲ ಅಂತ. ಆ ರೀತಿಯಾಗಿ ಕೊನೆಗೆ ಹೋಗೇ ಬಿಡ್ತಾರೆ ಮನೆಯಿಂದ ಆಚೆ. ಇಲ್ಲಿ ಮೇನ್ ಆಗಿ ಏನಂದ್ರೆ, ಇವ್ರು ಒಂದ್ ವೇಳೆ ಒಂದು ವಾರ ತನಕ ಅಂದ್ರೆ ಫ್ರೈಡೇ ತನಕ ಏನಾದ್ರು ಸೀಕ್ರೆಟ್ ರೂಮ್ ಅಲ್ಲಿ ಏನಾದ್ರು ಇಟ್ರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ. ತುಂಬಾ ಚಾನ್ಸಸ್ ಇದೆ ಇವರು ಟಾಪ್ 2, ಟಾಪ್ 3 ಬರೋಕೆ, ಟಾಪ್ 5 ಬರೋಕೆ ಧ್ರುವಂತ್ ಅವರಿಗೆ. ಕಾರಣ ಏನಂದ್ರೆ ಈ ವಾರ ಎಲಿಮಿನೇಟ್ ಆಗಲ್ಲ, ನೆಕ್ಸ್ಟ್ ವೀಕ್ ಫ್ಯಾಮಿಲಿ ವೀಕ್ ಬರುತ್ತೆ. ಆ ಫ್ಯಾಮಿಲಿ ವೀಕ್ ಅಲ್ಲಿ ಇನ್ನೂ ಆಟ ಚೇಂಜಸ್ ಆಗುತ್ತೆ, ಇನ್ಪುಟ್ಸ್ ಎಲ್ಲ ಸಿಗ್ತಾ ಇರ್ತವೆ. ಆ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ
ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೋದು ಧ್ರುವಂತ್ ಮತ್ತು ರಕ್ಷಿತ್ ಅವರಿಗೆ ಆಟ ಬದಲಾವಣೆ ಮಾಡ್ಕೊಳ್ಳೋಕೆ. ಆ ರೀತಿ ಇದೆ. ಇನ್ನು ಪ್ರೋಮೋ ನೋಡಿದಾಗ ತುಂಬಾ ಎಮೋಷನ್ ಆಗ್ತಾರೆ ರಕ್ಷಿತಾ. ನಾನು ನಿಜವಾಗ್ಲೂ ಹೋಗ್ತಾ ಇದ್ದೀನಿ, ಮತ್ತೆ ನಿಮ್ಮನ್ನ ಮೀಟ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿಯಾಗಿ ಅಶ್ವಿನಿ ಅವರು ತುಂಬಾ ಕ್ರೈಂಗ್ ಮಾಡ್ತಾರೆ, ಅಳ್ತಾ ಇರ್ತಾರೆ. ಕಾರಣ ಇಷ್ಟೇ, ಸುಮಾರು 70 ದಿನಗಳಿಂದ ಮನೇಲಿ ಇರ್ತಾರೆ. ಈಗೀಗ ರಕ್ಷಿತಾ ಮತ್ತು ಅಶ್ವಿನಿಗಳು ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಆಗಿತ್ತು. ಆ ಬಾಂಡನ್ನ ಎಲ್ಲೋ ಮಿಸ್ ಆಗ್ತಾರ. ಅದಕ್ಕಿಂತ ಮುಖ್ಯವಾಗಿ ಧ್ರುವಂತ್ ಅವರು ಅಶ್ವಿನಿ ಅವರು ತುಂಬಾ ಬಾಂಡಿಂಗ್ ಇತ್ತು. ಅಶ್ವಿನಿ ಅವ್ರ ಹತ್ರ ಒಬ್ರು ಮಾತಾಡ್ತಿದ್ದ ಅಂದ್ರೆ ಅದು ಧ್ರುವಂತ್ ತುಂಬಾ ಕ್ಲೋಸ್ ಆಗಿದ್ರು. ಮುಖ್ಯವಾಗಿ ಮೇನ್ ರೀಸನ್ ಅದನ್ನೇ ಎಮೋಷನ್ ಆಗಕ್ಕಂತ ಹೇಳ್ಬೋದು. ಇಲ್ಲಿ ಮೇನ್ ಆಗಿ ಈಗ ಟೆಸ್ಟ್ ಅಶ್ವಿನಿ ಗೌಡಗಿರುತ್ತೆ, ಯಾರ ಹತ್ರ ಮಾತಾಡಬೇಕು. ಈಗ ಆಲ್ರೆಡಿ ರಾಶಿಕ್ ಹತ್ರ ವಾರ್ ಆಗಿದೆ, ಸೂರಜ್ ಹತ್ರ ಜಡ್ಜ್ಮೆಂಟ್ ಆರ್ಗ್ಯುಮೆಂಟ್ ಆಗಿದೆ, ಚೈತ್ರ ಜೊತೆ ಅಂತೂ ಹೇಳಲೇಬೇಡ, ಕಾವ್ಯ ಗಿಲ್ಲಿ ಅಂತೂ ಮಾತಾಡಲ್ಲ, ಧನುಷ್ ಪರವಾಗಿಲ್ಲ, ಸ್ಪಂದನ ಓಕೆ. ಇವಾಗ ಮೇನ್ ಪಾಯಿಂಟ್ ಅಶ್ವಿನಿ ಅವರ ಒಂದು ರಿಯಾಕ್ಷನ್, ಅಶ್ವಿನಿ ಅವರ ಒಂದು ಆಟ ಹೇಗಿರ್ತಾರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಾಗಿ ಕಾವ್ಯ ಮತ್ತು ಸ್ಪಂದನ, ಚೈತ್ರ ಅಲ್ಲ ಯಾರು ನಮ್ಮ ರಕ್ಷಿತಾ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ತುಂಬಾ ಪಾಯಿಂಟ್ ಅಪ್ ಆಗುತ್ತೆ. ಅದೇ ರೀತಿಯಾಗಿ ಗಿಲ್ಲಿ ಕೂಡ ಈ ವಾರ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅವರ ವರ್ತನೆ ಏನಿರುತ್ತೆ, ಅವರ ವ್ಯಕ್ತಿತ್ವನ ಯಾವ ರೀತಿ ಎಲ್ಲ ವ್ಯಕ್ತಪಡಿಸ್ತಾರೆ ತುಂಬಾ ಮುಖ್ಯ ಆಗಿರುತ್ತೆ. ಸಮ್ ಆಫ್ ಅಂದ್ರೆ ಎಲ್ಲರೂ ಕ್ಯಾಲ್ಕುಲೇಷನ್ ಡೌನ್ ಆಗಿ ಇರ್ತಾರೆ, ಬರ್ತಾರೆ, ಗೆಲ್ತಾರೆ, ಇನ್ನು ಇರೋ ಅನ್ನೋರೆ ಹೋಗ್ತಾರೆ ಅನ್ನೋ ಒಂದು ಕಾರಣಕ್ಕೆ ಹೋಗಿದ್ದಾರೆ. ಇವರ ಆಟ ಯಾವ ರೀತಿ ಇರ್ತಾನೆ ಒಂದು ಬಿಗ್ ಬಾಸ್ನ ಪ್ಲಾನ್ ಅಂತಾನೆ ಹೇಳ್ಬೋದು. ಅದೇ ಪ್ಲಾನ್ಗೋಸ್ಕರ ಇವ್ರನ್ನ ಸೀಕ್ರೆಟ್ ರೂಮ್ ಅಲ್ಲಿ ಇಡಬಹುದು, ಇಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಲ್ಲಿ ಎಲಿಮಿನೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಓಟಿಂಗ್ ಲೈನ್ ಓಪನ್ ಆಗಿಲ್ಲ, ಎಲಿಮಿನೇಷನ್ ಹೇಗೆ ಮಾಡ್ತಾರೆ ಅಲ್ವಾ. ಇನ್ನು ಮಿಕ್ಕಿದ್ದೇನು ಹೇಳಿ ಸೀಕ್ರೆಟ್ ರೂಮಲ್ಲಿ ಇಟ್ಟಿರ್ತಾರೆ. ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳೋ ಆಗಿಲ್ಲ, ಅದಕ್ಕೆ ಇಲ್ಲೆಲ್ಲ ಸುತ್ತಿ ಬಳಸಿ ಮಾತಾಡ್ತಿದ್ದೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಗುರು. ಇನ್ನು ಅದಾದ್ಮೇಲೆ ಈಗ ನೆಕ್ಸ್ಟ್ ವೀಕಲ್ಲಿ ರಾಶಿಕ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಆಲ್ರೆಡಿ ಸೂರಜ್ ವಾರ್ ಆಗಿದೆ. ಇಲ್ಲಿ ಬರ್ತಾ ಏನಾಗ್ತಾ ಇದೆ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ವೀಕಲ್ಲಿ ರಜತ್ ಅವ್ರನ್ನ ಮತ್ತೆ ಚೈತ್ರ ಅವ್ರನ್ನ ಎಲ್ಲ ನಾಮಿನೇಟ್ ಮಾಡ್ತಾರೆ. ಮುಖ್ಯವಾಗಿ ಇನ್ನೊಂದು ವಿಷಯ ಇದೆ, ಒಂದ್ ವೇಳೆ ರಕ್ಷಿತಾ ಮತ್ತೆ ಧ್ರುವಂತ್ ಯಾರಾದ್ರೂ ಇದ್ದಿದ್ರೆ ಕೂಡ ಇವರು ನಾಮಿನೇಟ್ ಮಾಡೇ ಮಾಡ್ತಿದ್ರು. ಏನಕ್ಕಂದ್ರೆ ಧ್ರುವಂತ್ ಈಜಿ ಚಾಯ್ಸ್, ಅವ್ರನ್ನ ನಾಮಿನೇಟ್ ಮಾಡ್ತೀರಂತ ಈಜಿ ಚಾಯ್ಸ್ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಏನಂದ್ರೆ ಇವ್ರನ್ನ ಹೊರಗಡೆ ಇಟ್ಟಿರೋದು ಒಳ್ಳೆ ಚಾಯ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೆಕ್ಸ್ಟ್ ವೀಕ್ ಒಳ್ಳೆ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುತ್ತೆ. ಇಲ್ಲಿ ಏನಾಗ್ಬಿಡ್ತಂದ್ರೆ ಧ್ರುವಂತು ಮತ್ತೆ ಯಾರು ನಮ್ಮ ಧ್ರುವಂತು ಮತ್ತೆ ರಕ್ಷಿತ್ ಅವರು ನಾಮಿನೇಟ್ ಮಾಡೋದ್ರಿಂದ ಇಲ್ಲಿ ಮೇನ್ ಆಗಿ ನಮ್ಮ ಸ್ಪಂದನ ಆಗಿರ್ಬೋದು, ಧನು ಆಗಿರ್ಬೋದು, ಮಾಳು ಆಗಿರ್ಬೋದು, ಇವ್ರು ಸೇವ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡಿ ಇವ್ರು ಹೆಂಗಿದ್ರು ನಾಮಿನೇಟ್ ಮಾಡ್ತಾರೆ. ಇವರು ಮನೆಯಲ್ಲಿ ಕಂಟೆಂಟ್ ಕೊಡ್ತಾರೆ, ಪರವಾಗಿಲ್ಲ, ಸ್ವಲ್ಪ ಮಿಕ್ಸ್ ಆಗ್ತಾ ಇದೆ. ಆದ್ರೆ ನೀವು ಹೇಳ್ಬೋದು ಗಿಲ್ಲಿ ನಟನ ಸೀಕ್ರೆಟ್ ರೂಮ್ ಇಡ್ಬೋದಾಗಿತ್ತಲ್ಲ ಅಂತ. ಈಗ ಮೇನ್ ಕಂಟೆಂಟ್ ಕೊಡೋರೆ ಅವರು, ಎಲ್ಲರೂ ತುಂಬಾ ಪಾಸಿಟಿವ್ ವೈಬ್ ಎಲ್ಲ ಇದೆ, ಅವ್ರನ್ನ ತಗೊಂಡು ಸೀಕ್ರೆಟ್ ರೂಮಲ್ಲಿ ಏನಕ್ಕೆ ಇಡ್ತಾರೆ, ಅವರು ಸೀಕ್ರೆಟ್ ರೂಮ್ಗೆ ಹೋದ್ರೆ ಕಂಟೆಂಟ್ ಕೊಡ್ರೆ ಯಾರು ಅಂತ ಥಿಂಕಿಂಗ್ ಮಾಡಿ ಧ್ರುವಂತ್ ಅವ್ರ ಪ್ಲೇಸ್ಗೆ ಗಿಲ್ಲಿನ ಕಳಿಸ್ಬೇಕಾಗಿತ್ತು. ಬಟ್ ಮಿಸ್ ಆಗಿ ಧ್ರುವಂತ್ ಅವ್ರನ್ನ ಕಳಿಸಿದಾರೆ ಅಂತಲ್ಲ, ಪ್ರೀ ಪ್ಲಾನ್ಡ್ ಅಂತಾನೆ ಹೇಳ್ಬೋದು. ಇದು ಆಗ್ತಾ ಇದೆ. ಮತ್ತೆ ನಿಮ್ಗೆ ರಕ್ಷಿತ್ ಅವರ ಎಮೋಷನ್ಸ್ ನೋಡಿದಾಗ ಏನೆಲ್ಲ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ವೀಕಲ್ಲಿ ತುಂಬಾ ಅನಲೈಸ್ ಮಾಡೋಕ್ಕಿರುತ್ತೆ, ತುಂಬಾ ಕ್ರುಷಿಯಲ್ ಆಗಿರುತ್ತೆ ಕೆಲವ್ರಿಗೆ ಮಾತುಗಳಲ್ಲಿ. ಏನಕ್ಕಂದ್ರೆ ಒಂದು ವಾರ ಸಾಕು ನೆಗೆಟಿವ್ ಮಾತಾಡೋಕ್ಕೆ, ನೆಗೆಟಿವ್ ಆಗೋಕೆ. ಆ ವ್ಯಕ್ತಿಗಳು ಹೋದ್ಮೇಲೆ ಆ ವ್ಯಕ್ತಿಗಳ ಬಗ್ಗೆ ಇವರು ಏನ್ ಮಾತಾಡ್ತಾರೋ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಎಸ್ಪೆಷಲಿ ರಕ್ಷಿತಾ ಮಾತ್ರ ಬಿಗ್ ಬಾಸ್ ಮನೆ ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದ್ಮೇಲೆ ತುಂಬಾ ಆಗುತ್ತೆ. ತುಂಬಾ ಚೆನ್ನಾಗಿ ಗೇಮ್ ಮಾಡ್ತಾರೆ, ಅನುಮಾನನೇ ಬೇಡ. ಆ ರೀತಿಯಾಗಿತ್ತು ಇವತ್ತಿನ ಒಂದು ಪ್ರೋಮೋ ರಿವ್ಯೂ. ಸ್ಟಾರ್ಟಿಂಗ್ ಪ್ರೋಮೋ ನೋಡಿ ಇರ್ತಾರ, ರಜತ್ ಮತ್ತೆ ನಮ್ಮ ಗಿಲ್ಲಿ ಅವರು ವಾರ್ ನಡೆಯುತ್ತೆ. ಮನೆಯಿಂದ ಒಳಗೆ ಕರೆಸೇ ಹೋಗ್ತೀನಿ ಅಂತೆಲ್ಲ ರಜತ್ ಅವ್ರು ಹೇಳ್ತಾರೆ. ಅದು ಯಾವ ಕಾರಣಕ್ಕೆ ಹೆಂಗ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಹೊರಗಡೆ ಅವರ ಕ್ರೇಜ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ, ಗಿಲ್ಲಿ ಕ್ರೇಜ್. ಆದ್ರೂ ಕೂಡ ಆ ರೀತಿ ಮಾತಾಡ್ತಾರೆ ಅಂದ್ರೆ ಸ್ವಲ್ಪ ಬಿಲ್ಡಪ್ಪೇ ಅನಿಸ್ತಾ ಇತ್ತು. ಇರಬೇಕು ಬಿಗ್ ಬಾಸ್ ಮನೆಯಲ್ಲಿ ಬಿಲ್ಡಪ್ ತುಂಬಾ ಮುಖ್ಯ. ಯಾಕೆ ಅಂದ್ರೆ ಬಿಲ್ಡಪ್ ಇಂದಾನೆ ಬಿಗ್ ಬಾಸ್ ಮನೆ ಉಳಿಸ್ತಾರೆ. ನೀನ್ ಬಿಲ್ಡಪ್ ಕೊಡ್ಲಿ ಅಂದ್ರೆ ಹೊರಗೆ ನಡೆಯ ಅಂತೆಲ್ಲ ದಬ್ತಾರೆ. ಅದೇ ರೀತಿ ಬಿಲ್ಡಪ್ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತೆ ನೋಡೋಣ ಏನೆಲ್ಲ ವಿಶೇಷಗಳು ಇರುತ್ತಂತ. ಎಕ್ಸ್ಟ್ರೀಮ್ಲಿ ಸಾರಿ, ಈ ವೀಕಲ್ಲಿ ನಿಮಗೆ ತುಂಬಾ ಅಪ್ಡೇಟ್ಗಳಾಗಿರ್ಬೋದು, ಒಂದು ವಿಷಯ ಆಗಿರ್ಬೋದು, ಎಪಿಸೋಡ್ ರಿವ್ಯೂ ಆಗಿರ್ಬೋದು, ಪ್ರೋಮೋ ರಿವ್ಯೂ ಆಗಿರ್ಬೋದು, ತುಂಬಾ ಲೇಟ್ ಆಗಿ ಕೆಲಸ ಮಾಡೇ ಇಲ್ಲ. ಮನೆಯಲ್ಲಿ ತುಂಬಾ ಆರೋಗ್ಯ ಸಮಸ್ಯೆಗಳಿರೋ ಕಾರಣ ಬೇರೆ ನಮ್ಮ ಫ್ಯಾಮಿಲಿಗೆ ಆದ ಕಾರಣ ಮಾಡೋಕ್ಕಾಗಲಿಲ್ಲ. ಐ ಥಿಂಕ್ ಈ ವೀಕಿಂದ ನೆಕ್ಸ್ಟ್ ಮಂಡೇಯಿಂದ ಮಾರ್ನಿಂಗ್ ಅಪ್ಡೇಟು, ಮಿಡ್ ನೈಟ್ ಅಪ್ಡೇಟು, ಪ್ರೋಮೋ ರಿವ್ಯೂ, ಎಪಿಸೋಡ್ ರಿವ್ಯೂ ಎಲ್ಲಾನು ಕೊಡ್ತಾ ಇರ್ತೀನಿ.
ದಯವಿಟ್ಟು ಚಾನಲ್ನ ಮಿಸ್ ಮಾಡ್ದೇ ಹೊಸಬ್ರು ಯಾರನ್ನ ನೋಡ್ತಾ ಇದ್ರೆ ಚಾನಲ್ನ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್,